ಸ್ನೇಹಿತರೆ, ಎಲ್ರಿಗೂ ಸಹ ನಾನು ಚೆನ್ನಾಗಿ ಆರೋಗ್ಯವಾಗಿರಬೇಕು, ಹೆಚ್ಚು ಕಾಲ ಬದುಕಿ ಬಾಳಬೇಕು, ಹೆಂಡತಿ ಮಕ್ಕಳ ಜೊತೆಯಲ್ಲಿ, ಮೊಮ್ಮಕ್ಕಳ ಜೊತೆಯಲ್ಲಿ, ಮರಿ ಮಕ್ಕಳ ಜೊತೆಯಲ್ಲಿ ಹೀಗೆ ಬದುಕಿ ಬಾಳಬೇಕು, ಆರೋಗ್ಯವಾಗಿರಬೇಕು ಅಂತ ಎಲ್ರಿಗೂ ಸಹ ಇಷ್ಟ. ಯಾರಿಗೇ ಆಗಲಿ ನನಗೆ ಕಾಯಿಲೆಯಿಂದ ನರಳಬೇಕು, ಬೇಗನೆ ಮರಣ ಹೊಂದಬೇಕು ಅಂತ ಯಾರಿಗೂ ಸಹ ಇಷ್ಟ ಇಲ್ಲ. ಎಲ್ರಿಗೂ ಸಹ ಚೆನ್ನಾಗಿರಬೇಕು ಅಂತ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಕಾಡುತ್ತವೆ. ಸಾಂಕ್ರಾಮಿಕ ರೋಗಗಳು ಅಂತಂದರೆ ಒಬ್ಬರಿಂದೊಬ್ಬರಿಗೆ ಹರಡ್ತಕ್ಕಂಥ ರೋಗ. ಕ್ಷಯ ರೋಗ, ಮಲೇರಿಯಾ, ಟೈಫಾಯ್ಡು, ಡಿಫ್ತೀರಿಯಾ, ನಾಯಿ ಕೆಮ್ಮು, ಧನುರ್ವಾಯು ಇವೆಲ್ಲ ಸಾಂಕ್ರಾಮಿಕ ರೋಗಗಳು. ಆದರೆ ವೈದ್ಯಕೀಯ ಸಂಶೋಧನೆಗಳಿಂದ ಇವೆಲ್ಲ ರೋಗಗಳು, ಬಹಳಷ್ಟು ಸಾಂಕ್ರಾಮಿಕ ರೋಗಗಳು, ಅದನ್ನು ಒಂದು ರೀತಿ ಹತೋಟಿಯಲ್ಲಿಡೋದಕ್ಕೋಸ್ಕರ ಈ ರೋಗ ನಿರೋಧಕ ಚುಚ್ಚುಮದ್ದು ಇದೆ. ಈಗ ಪೆಂಟವೆಲೆಂಟ್ ವ್ಯಾಕ್ಸಿನ್ ಅಂತಿದೆ, BCG ಅಂತಿದೆ, ಮೀಸಿಲ್ಸ್ ವ್ಯಾಕ್ಸಿನ್ ಇದೆ, MR ಲಸಿಕೆ ಇದೆ, ಟೈಫಾಯ್ಡ್ ಲಸಿಕೆ ಇದೆ. ಈ ರೀತಿ ಎಲ್ಲ ಸಾಂಕ್ರಾಮಿಕ ರೋಗಗಳಿಗೆ ಈಗ ಒಂದು ಸಾಂಕ್ರಾಮಿಕ ರೋಗ ಎಲ್ಲರೂ ಮನಸ್ಸಿನಲ್ಲೂ ಸಹ, ಎಲ್ಲೆಲ್ಲೂ ಸಹ, ಇಡೀ ಪ್ರಪಂಚದಲ್ಲೇ ಕಾಡ್ತಾ ಇರತಕ್ಕಂಥ ರೋಗ ಅಂತಂದರೆ ಕೋವಿಡ್ ಒಂದು. ಇದು ಭಾಳಷ್ಟು ವಯಸ್ಸಾದವರಿಗೆ ಇದು ತೊಂದರೆ ಕೊಡ್ತಾ ಇದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ನಾವು ತಡೆದು ಮುಂದೆ ಬಂದ್ವಿ. ಈಗ ಒಂದು ಹದಿವಯಸ್ಸಿನಲ್ಲಿ ಏನೇನು ಕಾಯಿಲೆಗಳು ಬರ್ಬೋದು, ನಂತರ ಒಂದು ಮಧ್ಯಮ ವಯಸ್ಸಿನಲ್ಲಿ ಏನೇನು ಕಾಯಿಲೆಗಳು ಬರ್ಬೋದು, ಒಂದು ವಯಸ್ಸಾದ ಮೇಲೆ ಏನೇನು ಕಾಯಿಲೆಗಳು ಬರ್ಬೋದು, ಇದನ್ನು ಸಾಮಾನ್ಯವಾಗಿ ಎಲ್ರಿಗೂ ಸಹ ಗೊತ್ತು. ಈಗ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕೆಲವು ಕಾಯಿಲೆಗಳು ಬರ್ತದೆ. ಈಗಂತೂ ಚಿಕ್ಕ ವಯಸ್ಸಿನಲ್ಲೇ 20-25 ವರ್ಷಕ್ಕೇ ಡಯಾಬಿಟಿಸು ಈ ಥರ ಎಲ್ಲ ಬರ್ತಾ ಇದೆ. ಮಧ್ಯಮ ವಯಸ್ಸಿನಲ್ಲಿ ಮತ್ತು ವಯಸ್ಸಾದ ಮೇಲೆ ಕಂಡುಬರ್ತಕ್ಕಂಥ ಸಾಂಕ್ರಾಮಿಕವಲ್ಲದ ರೋಗಗಳು, ಈಗ ಡಯಾಬಿಟಿಸ್ ಒಬ್ಬರಿಂದೊಬ್ಬರಿಗೆ ಹರಡೋದಿಲ್ಲ, ಬ್ಲಡ್ ಪ್ರೆಷರ್ ಒಬ್ಬರಿಂದೊಬ್ಬರಿಗೆ ಹರಡೋದಿಲ್ಲ, ಕ್ಯಾನ್ಸರ್ ಒಬ್ಬರಿಂದೊಬ್ಬರಿಗೆ ಹರಡೋದಿಲ್ಲ. ಇದನ್ನು ಸಹ ನಾವು ತಿಳ್ಕೊಳ್ಬೇಕು. ಈಗ ಡಯಾಬಿಟಿಸ್ ಅಂತಂದ್ರೆ ಏನು ಮಾಡಬೇಕು? ರಕ್ತ ಪರೀಕ್ಷೆ ಮಾಡಬೇಕು. ಯೂರಿನ್ ಪರೀಕ್ಷೆ, ಮೂತ್ರ ಪರೀಕ್ಷೆಯಿಂದ ಡಯಾಬಿಟಿಸ್ ಅಂತ ಹೇಳೋದಕ್ಕಾಗಲ್ಲ. ಇವೆಲ್ಲ ವಿಷಯಗಳನ್ನ ನನ್ನ ಮೊದಲು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ನಾನು ಇವೆಲ್ಲ ವಿಷಯಗಳನ್ನ ನಾನು ಹೇಳಿದ್ದೇನೆ. ಈಗ ವೈದ್ಯಕೀಯ ಸಂಶೋಧನೆಗಳಿಂದ ಈಗ ರಕ್ತ ಪರೀಕ್ಷೆ ಅಂತ ಹೇಳಿದೆ. ಡಯಾಬಿಟಿಸ್ ಅಂತಂದರೆ ರಕ್ತ ಪರೀಕ್ಷೆ. ಹಾಗೆಯೇ ದೇಹದ ಬೇರೆ ಬೇರೆ ಭಾಗಗಳು ಅದನ್ನು ಸರಿಯಾಗಿದೆಯೇ, ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದೆಯೇ ಅಂತನ್ನೋದಕ್ಕೋಸ್ಕರ ವೈದ್ಯರು ಏನು ಮಾಡ್ತಾರೆ, ಫಸ್ಟು ಏನು ತೊಂದರೆ ಅಂತ ಕೇಳ್ತಾರೆ. ಈಗ ಏನೇ ಒಂದು ವೈದ್ಯರ ಹತ್ರ ಹೋದರೆ, ಏನಪ್ಪ ತೊಂದರೆ ನಿನಗೆ, ಏನಮ್ಮ ತೊಂದರೆ ನಿನಗೆ ಅಂತ ಕೇಳ್ತಾರೆ. ಈಗ ಆಯಿತು, ನಿನಗೆ ಏನೋ ತೊಂದರೆ ಇದೆ, ಒಂದು ಕೆಲಸ ಮಾಡು, ಈ ಪರೀಕ್ಷೆಗಳು ಮಾಡಿಸ್ಕೊಂಬ ಅಂತ. ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಕಫ ಪರೀಕ್ಷೆ. ಈಗ ಕ್ಷಯರೋಗ ಅಂತಂದರೆ ಕಫ ಪರೀಕ್ಷೆ ಮಾಡಿಸ್ಲೇಬೇಕು. ಹೀಗೆ ದೇಹದ ಬೇರೆ ಬೇರೆ ಭಾಗಗಳು, ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ಪರೀಕ್ಷೆಗಳಿಂದ ನಾವು ಸ್ವಲ್ಪ ಮಟ್ಟಿಗೆ ಕಂಡುಹಿಡಿದು ಆದಷ್ಟು ಬೇಗನೆ ಒಂದು ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟು ಜನರಿಗೆ, ವೈದ್ಯಕೀಯ ಸಂಶೋಧನೆಯಿಂದ ಜನರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ. ಎಲ್ರಿಗೂ ಸಹ ಸಿದ್ಧಗಂಗೆ ಸ್ವಾಮಿಗಳ ಥರ 103 ವರ್ಷ, 110 ವರ್ಷ ಬದುಕಿ ಬಾಳಬೇಕು ಅಂತ ಇಷ್ಟ. ಮೂರ್ತಿರಾವ್ ಥರ 100 ವರ್ಷ ಬದುಕಿ ಬಾಳಬೇಕು ಅಂತ ಇಷ್ಟ. ಎಲ್ರಿಗೂ ಸಹ ಈ ಒಂದು ಪಂಡಿತ ಸುಧಾಕರ್ ಚತುರ್ವೇದಿ ಥರ 116 ವರ್ಷ ಬದುಕಿ ಬಾಳಬೇಕು ಅಂತ ಇಷ್ಟ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಭಾಳ ಎಚ್ಚರಿಕೆಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಈಗ ಯಾಕೋ ಎದೆನೋವು ಅಂತ ಒಬ್ಬ ಮನುಷ್ಯ ನನ್ನ ಹತ್ರ ಬರ್ತಾನೆ ಅಂತ ಇಟ್ಕೊಳ್ಳಿ. ಆಗ ಒಂದು ವಯಸ್ಸಾಗಿದೆ. ಎಷ್ಟು ವಯಸ್ಸು ನಿಮಗೆ? 40 ವರ್ಷ. ಸರಿ, ನಿಮಗೆ ಡಯಾಬಿಟಿಸ್ ಇದೆಯಾ? ನನಗೆ ಗೊತ್ತಿಲ್ಲ ಸರ್. ಡಯಾಬಿಟಿಸ್ಗೆ ರಕ್ತ ಪರೀಕ್ಷೆ ಮಾಡ್ತೀವಿ. ಖಾಲಿ ಹೊಟ್ಟೆಯಲ್ಲಿ 120ಕ್ಕಿಂತ ಜಾಸ್ತಿ ಇತ್ತು. ಆಹಾರ ತಗೊಂಡು 1.5 ಗಂಟೆ ಆದಮೇಲೆ 180ಕ್ಕಿಂತ ಜಾಸ್ತಿ ಇತ್ತು. ಆಗ ನಿಮಗೆ ಡಯಾಬಿಟಿಸ್ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ಸೂಕ್ತ ಚಿಕಿತ್ಸೆ, ಆಹಾರ, ವ್ಯಾಯಾಮ, ಮಾತ್ರೆ ಅಥವಾ ಇದೆಲ್ಲದರಲ್ಲಿ ಎಲ್ಲದರಿಂದಲೂ ಸಹ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ಇನ್ಸುಲಿನ್, ಇವೆಲ್ಲ ಅಂಶಗಳನ್ನು ನಾನು ಬೇರೆ ನನ್ನ ಹಿಂದಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೇನೆ. ಈಗ ನಾನು ಒಂದಾದ ಮೇಲೆ ಒಂದರಂತೆ
ದೇಹದ ಬೇರೆ ಬೇರೆ ಭಾಗಗಳನ್ನ ಯಾವ ರೀತಿ ಏನಾದರೂ ತೊಂದರೆ ಆದರೆ ಯಾವ ರೀತಿ ವೈದ್ಯರು ಪತ್ತೆ ಹಚ್ತಾರೆ ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ಈ ತಿಳಿದಂಥ ವಿಚಾರವನ್ನು ದಯವಿಟ್ಟು ಬೇರೆಯವ್ರಿಗೂ ಹೇಳಿ, ದಯವಿಟ್ಟು ನನ್ನ ಕಾರ್ಯಕ್ರಮಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಆಗ ನಾನು ಏನೇ ಕಾರ್ಯಕ್ರಮಗಳನ್ನ ಕೊಟ್ಟರೆ ಆಗ ನಿಮಗೆ ತಕ್ಷಣವೇ ನಿಮಗೆ ಬರ್ತದೆ ಯೂಟ್ಯೂಬ್ನಲ್ಲಿ. ಆದ್ದರಿಂದ ತಿಳಿದಂಥ ವಿಚಾರವನ್ನು ಬೇರೆಯವರಿಗೆಲ್ಲ ಹೇಳಬೇಕು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.